ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಪ್ಲ್ಯಾನ್ ಚಾರ್ಟ್ ಪ್ರಿಡಿಕ್ಷನ್ ಹೇಗೆ ಮಾಡುವುದು ಅಂತ ತಿಳಿಪಡಿಸಲಿಕ್ಕಿದ್ದೇನೆ. ಇದರಲ್ಲಿ ತಾರೀಕು ಇರೋದಿಲ್ಲ, ಅಂದರೆ ಬರ್ತ್ ಟೈಮು ಇರುವುದಿಲ್ಲ, ಬರ್ತ್ ಡೇಟು ಇರುವುದಿಲ್ಲ, ಹುಟ್ಟಿದ ಸ್ಥಳ ಕೂಡ ಇರುವುದಿಲ್ಲ. ಆಯಿತಾ? ನಮ್ಮ ಪ್ರಾಕೃತಿಕ ಜೋಡಿಯಾಕೆ ನಿಮಗೆ ಆಧಾರ. ಪ್ರಾಕೃತಿಕ ಜೋಡಿಯಾಕ ಅಂದರೆ ಏನು? ಈಗ ಮೇಷರಾಶಿಯನ್ನು ನಾವು 1ನೇ ಮನೆ ಅಂತ ತಿಳ್ಕೊಳ್ತೇವೆ. ಓಕೆ, ಮೇಷ 1, ವೃಷಭ 2, ಮಿಥುನ 3, ಕಟಕ 4, ಸಿಂಹ 5, ಕನ್ಯಾ 6, ತುಲಾ 7, ವೃಶ್ಚಿಕ 8, ಧನು 9, ಮಕರ 10, ಕುಂಭ 11 ಹಾಗೂ ಮೀನ 12. ಓಕೆ, ಇದು ಗೋಚಾರದ ಗ್ರಹಗಳ ಮೇಲೆ, ಅವುಗಳ ಬಲಾಬಲದ ಮೇಲೆ ಹಾಗೂ ಅವುಗಳ ಕಾರಕತ್ವಗಳ ಮೇಲೆ ನಿರ್ಧರಿಸುತ್ತದೆ. ಅಂದರೆ ಗೋಚಾರ ಗ್ರಹ ಯಾವಾಗ ಎಲ್ಲಿ ಬರ್ತಾ ಇದ್ದಾನೆ, ಯಾವ ಮನೆಯಲ್ಲಿ ಬರ್ತಾ ಇದ್ದಾನೆ ಅಂತ. ಈಗ ನೀವು ಯಾಕೆ ಕಲಿಬೇಕು? ಬ್ಲ್ಯಾಂಕ್ ಪ್ರಿಡಿಕ್ಷನ್ ಯಾಕೆ ಕಲಿಬೇಕು? ಯಾವಾಗ ನಿಮಗೆ ಕೆಲವರಿಗೆ ಬರ್ತ್ ಡೀಟೇಲ್ಸ್ ಇಲ್ಲ, ಇದ್ದರೂ ಕೂಡ ಸಮಯ ಗೊತ್ತಿರೋದಿಲ್ಲ, ತಾರೀಕು ಸ್ವಲ್ಪ ಮಟ್ಟಿಗೆ ಈ ಒಂದು ತಾರೀಕಲ್ಲಿ ಹುಟ್ಟಿರಬೇಕು ಅಂತ ಸಮಯನೂ ಗೊತ್ತಿರೋದಿಲ್ಲ, ಆವಾಗ ಬ್ಲ್ಯಾಂಕ್ ಪ್ರಿಡಿಕ್ಷನ್ ನಿಮಗೆ ಬೇಕೇ ಬೇಕು. ಓಕೆ, ಆಮೇಲೆ ನಿಮಗೆ ಎಲೆಕ್ಷನ್ನಿಗೆ, ಶೇರ್ ಮಾರ್ಕೆಟಿಗೆ, ಹವಾಮಾನ ಮತ್ತು ಮಳೆಗಳಿಗೆ, ಇದಕ್ಕೆಲ್ಲ ಬ್ಲ್ಯಾಂಕ್ ಚಾರ್ಟು ಉಪಯೋಗ ಆಗ್ತದೆ. ಇದರಲ್ಲಿ ಜ್ಯೋತಿಷ್ಯಗಾರರ ಇಂಟ್ಯೂಷನ್ ಕೂಡ ಕೆಲಸಕ್ಕೆ ಬರ್ತದೆ, ತಿಳ್ಕೊಳ್ಳಿ. ಓಕೆ, ಆಮೇಲೆ ಪ್ರಶ್ನಾಶಾಸ್ತ್ರದಲ್ಲಿ ಇದನ್ನು ಉಪಯೋಗಿಸ್ಬೋದು. ಕನ್ಸಲ್ಟೇಷನಿಗೆ, ದೈನಂದಿನ ವಿಶ್ಲೇಷಣೆಗೆ ನಾನು ಬ್ಲ್ಯಾಂಕ್ ಚಾರ್ಟ್ ನಿಮಗೆ ಹೇಳ್ತೇನೆ, ನೋಡಿ ತೋರಿಸ್ತೇನೆ. ಓಕೆ, ಅವಾಗ ಗೊತ್ತಾಗ್ತದೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಇದೆಲ್ಲ ಪ್ರಿನ್ಸಿಪಲ್ ಯಾವ ರೀತಿ ಕೆಲಸ ಆಗುತ್ತೆ, ಮಾಡ್ತದೆ. ಓಕೆ, ಸೊ ಅದೆಲ್ಲ ಬೇಕು. ಇಲ್ಲಿ ನ್ಯಾಚುರಲ್ ಝೋಡಿಯಾಕನ್ನು ಬೇಸಾಗಿ ತೆಗೆದುಕೊಳ್ತೇವೆ ಅಂತ ನಾನು ಮೊದಲೇ ಹೇಳಿದ್ದೇನೆ. ಮನೆಗಳ ಕಾರಕತ್ವಗಳು ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಮನೆಗೂ ಆಯಾ ಕಾರಕತ್ವಗಳಿದೆ. ಏನು ಗೊತ್ತಾ? ಮೊದಲನೇ ಮನೆಯನ್ನು ನಮ್ಮ ತನುಭಾವ ಎಂದು, ಐಶ್ವರ್ಯದ ಮನೆ ಎಂದು, ಜಾತಕದ ಗುಣಗಳೆಂದು ಹೇಳುತ್ತೇವೆ. 2ನೇ ಮನೆಯು ನಿಮಗೆ ಐಶ್ವರ್ಯ, ಬಾಣಿಗೆ, ಬ್ಯಾಂಕ್ ಬ್ಯಾಲೆನ್ಸ್. ಓಕೆ, 3ನೇ ಮನೆ ಗೊತ್ತಿದೆ, ಕಮ್ಯುನಿಕೇಷನ್ ಮನೆ, ನೆರೆಹೊರೆಯವರ ಮನೆ, ಧೈರ್ಯದ ಮನೆ ಅಂತ ಕರಿತೇವೆ. 4ನೇ ಮನೆ ಸುಖ ಮನೆ, ಹ್ಯಾಪಿ ಹೋಮ್, ತಾಯಿಗೂ ಸುಖಕ್ಕೂ, ಹೈಸ್ಕೂಲಿಗೂ, ವಾಹನಕ್ಕೂ. ಓಕೆ, ಹೈಸ್ಕೂಲ್ ಇದಕ್ಕೆಲ್ಲ ಕಾರಕ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಹೈಯರ್ ಎಜುಕೇಷನ್, ಚಿಲ್ಡ್ರನ್ ಎಲ್ಲಿ ಅಂತೇಳಿ 5ನೇ ಮನೆ ನೋಡಬೇಕು. 6ನೇ ಮನೆ ಋಣ, ರೋಗ, ರಿಪುವಿಗೆ ಕಾರಕ, ಕ್ಯಾರಿಯರ್ ಹಾಗೂ ಕಾಂಪಿಟೇಷನ್ ಮನೆ. 7ನೇ ಮನೆ ಪಾರ್ಟ್ನರ್ಶಿಪ್, ಮ್ಯಾರೇಜ್ ಅಂತೇಳಿ. ಓಕೆ, ಸ್ಪೌಸಿನ ಮನೆ, ಬಿಸ್ನೆಸ್ಸಿನ ಮನೆ. 8ನೇ ಮನೆ ಅಕ್ಕಲ್ಟಿನ ಮನೆ, ಗುಟ್ಟಿನ ಮನೆ, ಇನ್ಶೂರೆನ್ಸಿನ ಮನೆ, ಗ್ರ್ಯಾಜುಟಿ ಮನೆ. 9ನೇ ಮನೆ ತಂದೆಗೆ, ಭಾಗ್ಯಕ್ಕೆ, ಗುರುವಿಗೆ ಕಾರಕ. 10ನೇ ಮನೆ ಕ್ಯಾರಿಯರ್, ವೃತ್ತಿ, ಪ್ರೊಫೆಷನಲ್. 11ನೇ ಮನೆ ಲಾಭದ ಮನೆ ಹಾಗೂ ಎಲ್ಡರ್ ಸಿಬ್ಲಿಂಗ್ಸಿನ ಮನೆ. ಅದೇ 12ನೇ ಮನೆ ನಷ್ಟಕ್ಕೆ, ಖರ್ಚಿಗೆ, ಆಸ್ಪತ್ರೆಗೆ, ಪ್ರದೇಶ, ಸೆಟ್ಲ್ಮೆಂಟಿಗೆ, ನಿದ್ರೆಗೆ ಕಾರಕ. ಇಲ್ಲಿ ನೀವುಗಳು ಯಾವ ಗ್ರಹಗಳ ಬಲಾಬಲವನ್ನು ನೋಡಬೇಕಾಗತ್ತೆ. ಯಾವ ಗ್ರಹ ಯಾವ ಮನೆಯಲ್ಲಿ ಉಚ್ಚ. ಈಗ ಸೂರ್ಯನ ತೆಗೆದುಕೊಳ್ಳೋ, ಸೂರ್ಯ ಎಲ್ಲಿ ಉಚ್ಚ? ಮೇಷದಲ್ಲಿ ಉಚ್ಚ. ಯಾವುದು ಅವನಿಗೆ ಮೂಲ? ಸಿಂಹರಾಶಿ. ಓಕೆ, ಅದೇ ಚಂದ್ರನು ಎಲ್ಲಿ ಉಚ್ಚ? ವೃಷಭದಲ್ಲಿ ಉಚ್ಚ, ಅವನ ಮನೆ ಕಟಕ. ಬುಧನಿಗೆ ಎಲ್ಲಿ ಉಚ್ಚ? ತುಲಾದಲ್ಲಿ ಉಚ್ಚ, ಅಲ್ಲ ಕನ್ಯಾದಲ್ಲಿ ಉಚ್ಚ, ಅವನ ಮನೆ ಮಿಥುನ ಹಾಗೂ ಕನ್ಯಾ ರಾಶಿ. ಕುಜನಿಗೆ ಮೇಷ ಮತ್ತು ವೃಶ್ಚಿಕ, ಅವನ ಮನೆ ಉಚ್ಚ, ಮಕರದಲ್ಲಿ ಉಚ್ಚ, ಕಟಕದಲ್ಲಿ ನೀಚ. ಅದೇ ಶುಕ್ರ
ಎಲ್ಲಿ ಉಚ್ಚ? ಸಿಂಹದಲ್ಲಿ ಉಚ್ಚ, ನೀಚ ಬುಧನ ಮನೆಯಲ್ಲಿ, ಕನ್ಯಾದಲ್ಲಿ ನೀಚ. ಚಂದ್ರ ನೀಚೆಯಲ್ಲಿ ವೃಶ್ಚಿಕದಲ್ಲಿ, ಸೂರ್ಯ ನೀಚೆಯಲ್ಲಿ ತುಲಾದಲ್ಲಿ, ಓಕೆ. ಬುಧ ನೀಚೆಯಲ್ಲಿ ಮೀನದಲ್ಲಿ, ಶನಿ ಉಚ್ಚೆಯಲ್ಲಿ ತುಲಾದಲ್ಲಿ, ನೀಚೆಯಲ್ಲಿ ಮೇಷದಲ್ಲಿ. ಆಯಿತಾ? ಎಲ್ಲ ಆಯ್ತಲ್ಲ? ಸೂರ್ಯ, ಚಂದ್ರ, ಬುಧ, ಗುರು, ಕುಜ, ಶುಕ್ರ, ಶನಿ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಆವಾಗ ನಿಮಗೆ ಇನ್ನು ಶನಿಯ ಯಾವುದಕ್ಕೆ ಕಾರಕ ಅಂತ ಕೇಳಿದರೆ, ಶನಿ ಶಿಸ್ತಿಗೆ ಕಾರಕ, ಡಿಸಿಪ್ಲಿನ್. ಓಕೆ, ಶನಿ ಫಾರ್ ಡಿಸಿಪ್ಲಿನ್. ಓಕೆ, ಶನಿಯು ಕರ್ಮಕಾರಕ, ಶನಿಯು ಮಂದಗ್ರಹ, ನಿಧಾನ ಮಾಡ್ತಾನೆ. ಅದೇ ಗುರು ಉಚ್ಚೆಯಲ್ಲಿ ಕಟಕದಲ್ಲಿ ಉಚ್ಚ, ನೀಚೆಯಲ್ಲಿ ಮಕರದಲ್ಲಿ. ಗುರು ಟೀಚರ್ ಕಾರಕ, ಗುರು ವಿಸ್ಡಮ್ಗೆ ಕಾರಕ, ಗುರು ಪ್ರೋಗ್ರೆಸ್, ಅಭಿವೃದ್ಧಿ, ಪ್ರಾಸ್ಪರಿಟಿ. ಇದು ನಿಮಗೆಲ್ಲ ಗೊತ್ತಿರಬೇಕು. ಆಮೇಲೆ ಮಂಗಲ್ ನಿಮ್ಮ ಧೈರ್ಯಕ್ಕೆ, ಶನಿ ಎಮೋಷನಲಿ ಕಾರಕ. ಆಯಿತಾ? ಸೊ ಸೂರ್ಯ ಇದ್ದರೆ ಅಹಂಕಾರ ಅಂತ, ಮಂಗಲ್ ಇದ್ದರೆ ಫೈಟಿಂಗ್ ಮಾಡುವ ಅಂತ. ಓಕೆ, ಚಂದ್ರ ಕೂಲ್ ಕೂಲ್ ಕೂಲ್, ಗುರು ಒಳ್ಳೆ ಮಾತು, ಶನಿ ಸ್ಲೋ, ಎಮ್ಮೆ ತಮ್ಮಣ್ಣ, ಎಮ್ಮೆ ಹಾಲು ಕುಡಿದಿದ್ದೇನೋ ಅಂತ ಹೇಳ್ತೇವೆ ನಾವು. ಓಕೆ, ಶುಕ್ರ ಐಷಾರಾಮಿ, ಸುಂದರ, ಸ್ಮಾರ್ಟ್, ಹುಡುಗಿಯರಾಗಿದ್ದರೆ ಚಂದವಾಗಿರ್ತಾರೆ. ಬುಧ ವೆರಿ ಕ್ರಿಕೆಟ್ ಅನ್ಬೇಕು. ಮಿಥುನ ಲಗ್ನದವರೆಲ್ಲ ಕ್ರುಕ್ಸ್ ಅಂತ ಕರಿತೇವೆ. ಟ್ವಿನ್ಸ್ ಹಾಗೂ ಅಪ್ಪನೂ ಸರಿ ಇದ್ದಾರೆ, ಅಮ್ಮನೂ ಸರಿ ಅಂತ. ಟ್ವಿನ್ಸ್ ಚೈಲ್ಡಿಶ್, ಮಕ್ಕಳ ಆಟಿಕೆ ಜಾಸ್ತಿ. ನನಗೆ 74 ವರ್ಷ, ಆದರೆ ನಾನು ಮಾತನಾಡುವಾಗ ನಮ್ಮ 2ನೇ ಕ್ಲಾಸಿನ ಹುಡುಗನ ಜೊತೆಗೂ ಆಟ ಆಡ್ತೇನೆ, 9ನೇ ಕ್ಲಾಸಿನ ಹುಡುಗನ ಜೊತೆಗೂ ಆಟ ಆಡ್ತಾನೆ. ಅಂದರೆ ಒಂದು ರೀತಿಯಲ್ಲಿ ನೀವು ಅವರು ಎಲ್ಲರ ಜೊತೆಯಲ್ಲೂ ಮಿಂಗಲ್ ಆಗ್ತಾರೆ ಅಂತೇಳಿ ಹೇಳ್ಬೋದು. ಆದರೆ ಗಂಭೀರತ್ವ ಕಡಿಮೆ. ಇದೆಲ್ಲ ನಿಮಗೆ ಇಂಟ್ಯೂಷನ್ನಿಗೆ, ಬ್ಲ್ಯಾಂಕ್ ಚಾರ್ಟಿಗೆ ಹೆಲ್ಪ್ ಆಗ್ತದೆ. ಓಕೆ, ಈಗ ಒಂದು ಸಿಂಪಲ್ ಒಂದು ಚಾರ್ಟ್ ಬರಿತೇನೆ ನೋಡಿ ಇಲ್ಲಿ. ಓಕೆ, ಇದೀಗ ಒಂದು ಚಾರ್ಟ್. ಈಗ ಇದು ಕಾಲಪುರುಷನ ಝೋಡಿಯಾಕ್. 2, 3 ಮಿಥುನ, 4 ಕಟಕ, 5 ಸಿಂಹ, 6 ಕನ್ಯಾ, 7 ತುಲ, 8 ವೃಶ್ಚಿಕ, 9 ಗುರು, 10 ಮಕರ, 11 ಕುಂಭ, 12 ಮೀನ. ಓಕೆ, ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ಎಸ್, ಇಲ್ಲೀಗ ಲಗ್ನ, ಕೆಲವರು ಲಗ್ನ ಅಂದರೆ ಏನು ಅಂತ ಕೇಳ್ತಾರೆ. ಲಗ್ನ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮೂಡುವಂಥ ಪ್ರಪ್ರಥಮವಾಗಿ. ಓಕೆ, ಲಗ್ನ. ಓಕೆ, ಈಗ ಸಪೋಸ್ ನಿಮ್ಮ ರಾಹು 3ನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ರಾಹು 3ನಲ್ಲಿದ್ದರೆ 6 ಮನೆ ಹಿಂದೆ, 1, 2, 3, 4, 5, 6. 10ನೇ ಮನೆ ಅಂದರೆ ನಿಮ್ಮ ಕರ್ಮ. ಈ ಮಿಥುನ ಲಗ್ನದವರಿಗೆ ಕರ್ಮದಲ್ಲಿ ಚೀಟಿಂಗ್ ಆಗ್ತದೆ ಅಂತ ಹೇಳ್ಬೋದು, ವೃತ್ತಿಯಲ್ಲಿ ಚೀಟಿಂಗ್. ಅದೇ 2ನೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಗುರುವಿನಿಂದ ಚೀಟಿಂಗ್ ಆಗ್ಬೋದು, ತಂದೆಯಿಂದ ಚೀಟಿಂಗ್ ಆಗ್ಬೋದು ಧರ್ಮದಲ್ಲಿ. ಅದೇ ಲಗ್ನದಲ್ಲಿ
ಗುರು ಇದ್ದರೆ 1 2 3 4 5 6. ಮಕರ ಅಷ್ಟಮ ಸ್ಥಾನದಲ್ಲಿ ನಿಮಗೆ ಚೀಟಿಂಗ್ ಆಗ್ಬೋದು. ಅದೇ ಟಾರಸ್ ಇದ್ದರೆ 1 2 3 4 5 6. ಧನು ರಾಶಿಯಲ್ಲಿ ಸಪ್ತಮದಲ್ಲಿ ಚೀಟಿಂಗ್, ಅಥವಾ ಸ್ಪೌಸಿನ ವಿಚಾರದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಚೀಟಿಂಗ್ ಆಗ್ಬೋದು. ಅದೇ ಮೇಷದಲ್ಲಿ ಲಗ್ನ ಇದ್ದರೆ ನಿಮಗೆ ವೃಶ್ಚಿಕದಲ್ಲಿ ಚೀಟಿಂಗ್ ಆಗ್ಬೋದು. ಅದೇ ಮೀನದಲ್ಲಿ ಲಗ್ನ ಇದ್ದರೆ ರಾಹು ಇದ್ದರೆ 6 ಮನೆ ಹಿಂದೆ 1 2 3 4 5 6. ತುಲಾದಲ್ಲಿ ನಿಮಗೆ ಚೀಟಿಂಗ್ ಆಗೋದು, ಸ್ಪೌಸಿನ ವಿಚಾರ, ಕಾಲಪುರುಷನ 7ನೇ ಮನೆ. ಓಕೆ, ಸೊ ಮಿಥುನದಿಂದ 5ನೇ ಮನೆ, ಮಕ್ಕಳಿಂದ ಚೀಟಿಂಗ್. ಅದೇ ಕುಂಭದಲ್ಲಿದ್ದರೆ ಸಿಂಹದಲ್ಲಿ ಚೀಟಿಂಗ್, ಅಂದರೆ ಸಿಂಹರಾಶಿ 3ನೇ ಮನೆ, ನೆರೆಹೊರೆಯವರಿಂದ ಚೀಟಿಂಗ್ ಆಗ್ಬೋದು. ಅದೇ ಮಕರದಲ್ಲಿ ಇದ್ದರೆ ನಿಮಗೆ 1 2 3 4 5 6. ಸಿಂಹದಲ್ಲಿ ಧನುರಲ್ಲಿದ್ದರೆ 6 ಮನೆ ಹಿಂದೆ, ಇಲ್ಲಿ 2ನೇ ಮನೆಯಲ್ಲಿ ಕಟಕದಲ್ಲಿ ಚೀಟಿಂಗ್. ಆಯಿತಾ? ವೃಶ್ಚಿಕದಲ್ಲಿದ್ದರೆ ಲಗ್ನದಲ್ಲೇ ನಿಮಗೆ ಚೀಟಿಂಗ್ ಆಗುತ್ತೆ, ನಿಮ್ಮನ್ನು ನೀವೇ ಚೀಟಿಂಗ್ ಆಗುತ್ತೆ. ಅಂದರೆ ಈಗ ಸಪೋಸ್ ಸಿಬ್ಲಿಂಗ್ಸ್ ಮನೆ ಯಾವುದು? 3ನೇ ಮನೆ. ಈ 3ನೇ ಮನೆ ಸಿಬ್ಲಿಂಗ್ಸ್ ಅವರ ಸ್ಪೌಸ್ ಇಲ್ಲಿ ಕುಂಭರಾಶಿ, ಸ್ಪೌಸಿನ ಮನೆ, ಸಿಬ್ಲಿಂಗ್ಸಿನ ಸ್ಪೌಸಿನ ಮನೆ. ಆದರೆ ಮಿಥುನ ಲಗ್ನದವರಿಗೆ ತಂದೆಯ ಮನೆ. ಸಪೋಸ್ ಕಟಕ ಲಗ್ನದವರಿದ್ದರೆ ಮಿಥುನ ಲಗ್ನ 12ನೇ ಮನೆ, ವ್ಯಯಸ್ಥಾನ. ಇವರ ಮಕ್ಕಳಿಗೆ ಇವರ ಲಗ್ನ ಭಾಗ್ಯಸ್ಥಾನ. ಹೌದಾ? ಇವರ ತಂದೆಗೆ 9ನೇ ಮನೆಗೆ ಇದು ಪುತ್ರಸ್ಥಾನ. ಇವರ ಸ್ಪೌಸಿಗೆ ಡೈರೆಕ್ಟ್ 7th ಹೌಸ್. ಇವರ ತಾಯಿಗೆ ಇದು 10ನೇ ಮನೆ. ಮೆಟರ್ನಲ್ ಅಂಕಲ್ 6ನೇ ಮನೆ. ಓಕೆ, ಸಾಮಾನ್ಯವಾಗಿ ಮಿಥುನ ಲಗ್ನದವರಿಗೂ ಮೆಟರ್ನಲ್ ಅಂಕಲಿಗೂ ಆಗೋದಿಲ್ಲ. ಕಾರಣ ಏನು? 6ನೇ ಮನೆಯಲ್ಲಿ 8 ಬರ್ತದೆ. ಸ್ಕಾರ್ಪಿಯೋ ಇಸ್ ಅಕಲ್ಟ್. ಓಕೆ, ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ತಿಳಿದುಕೊಂಡು ಬ್ಲ್ಯಾಂಕ್ ಚಾರ್ಟ್ ಪ್ರಿಡಿಕ್ಷನ್ ನೀವು ಹೇಳಬೇಕಾಗುತ್ತೆ. ಓಕೆ, ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.